ಅಧಿಕಾರದ ಹಪಾಹಪಿ ಇದೆಯಲ್ಲ ಇದೆಲ್ಲವೂ ಕೂಡ ಕೊನೆಯಾಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ, ಕಾಂಗ್ರೆಸ್ ಒಳಗಿನ ಕೋಲ್ಡ್ ವಾರ್ ಅಂತ್ಯವಾಗುತ್ತಾ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಕಾರಣ ಡಿಕೆ ಶಿವಕುಮಾರ್ ಸತೀಶ್ ಶೀತಲ ಸಮರಕ್ಕೆ ಹೈಕಮಾಂಡೇ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದೆಯಾ ಸುರ್ಜೇವಾಲಾ ಅವರ ಮುಖಾಂತರ. ಒಂದೇ ಕಾರ್ನಲ್ಲಿ ತೆರಳಿದ್ದಾರೆ ಮೂವರು ನಾಯಕರು. ಗಾಂಧಿ ಭಾರತ ಪೂರ್ವಭಾವಿ ಸಭೆಯ ಬಳಿಕ ಪ್ರಯಾಣ ಮಾಡಿದ್ದಾರೆ ಮೂವರು ನಾಯಕರು ಒಂದೇ ಕಾರ್ನಲ್ಲಿ. ಸುರ್ಜೇವಾಲಾ, ಸತೀಶ್ ಜಾರಕಿಹೊಳಿ, ಡಿಕೆ ಸುರೇಶ್ ಒಂದೇ ಕಾರ್ನಲ್ಲಿ ಹೊರಟಿದ್ದಾರೆ. ಬಟ್ ಡಿಕೆ ಶಿವಕುಮಾರ್ ಆ ಕಾರಲ್ಲಿ ಇಲ್ಲ, ಬಟ್ ಅವರು ಸಹೋದರ ಇದ್ದಾರೆ. ಮೂವರು ನಾಯಕರಿಂದ ಪ್ರತ್ಯೇಕ ಸಭೆ ಆಗೋ ಸಾಧ್ಯತೆ ಇದೆ. ಸಚಿವ ಸತೀಶ್ ಸರ್ಕಾರಿ ಕಾರ್ನಲ್ಲೇ ಮೂವರು ಪ್ರಯಾಣ ಬೆಳೆಸಿದ್ದಾರೆ. ಸಂಜೆ ಬೆಳಗಾವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸ್ತಾರೆ. ಆಗ ಪ್ರತ್ಯೇಕ ಸಭೆಗಳನ್ನ ಮಾಡೋ ಮೂಲಕ ಸುರ್ಜೇವಾಲಾ ಅವರು ಈ ನಾಯಕರ ವೈಮನಸ್ಸನ್ನ ತಣಿಸುವ ಪ್ರಯತ್ನ ಮಾಡ್ತಾರಾ, ಆ ಮೂಲಕ ಒಗ್ಗಟ್ಟು ಪ್ರದರ್ಶನ ಆಗುತ್ತಾ ನಾಯಕರಿಂದ ಅನ್ನೋದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಅವರು ಗಂಭೀರ ಆರೋಪ ಮಾಡಿರೋದು, ಈ ಹಿಂದೆ ನಡೆದಂತಹ ಸಭೆಯಲ್ಲಿ ನೇರ ವಾಗ್ದಾಳಿ ನಡೆಸಿರೋದು ಕ್ರೆಡಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಗಿಬಿದ್ದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಅದೆಲ್ಲವೂ ಕೂಡ ಅಂತ್ಯ ಆಗುತ್ತಾ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಈ ಬೆಳವಣಿಗೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಒಂದ್ ಹಂತಕ್ಕೆ ನಾಯಕರಲ್ಲಿರುವಂತ ವೈಮನಸ್ಸು ಅಂತ್ಯ ಆಗುತ್ತೆ ಅಂತ ಭಾವಿಸಬಹುದಾ? ಒಂದೇ ಕಾರಲ್ಲಿ ಹೋದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತನಾ, ಹೇಗೆ? ಖಂಡಿತ ಶ್ರುತಿ, ಇವತ್ತು ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಳಗಾವಿಗೆ ಆಗಮಿಸಿದ್ದಾರೆ. ಅಲ್ಲದರಲ್ಲಿ ಪ್ರಮುಖವಾಗಿ 21ರಂದು ನಡೆಯುವಂಥ ಏನು ಗಾಂಧಿ ಭಾರತ ಸಮಾವೇಶದ ಪೂರ್ವ ಸಿದ್ಧತೆಗೆ ಅವರು ಆಗಮಿಸಿದರು. ಇದೇ ವೇಳೆ ಏನು ಸತೀಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಏನು ಡಿ ಕೆ ಸುರೇಶ್ ಮತ್ತು ಸುರ್ಜೇವಾಲಾ ಅವರು ಕೂಡ ಪ್ರತ್ಯೇಕವಾಗಿ ಇಲ್ಲಿ ಸಭೆಯನ್ನು ಕೂಡ ಮಾಡಿದರು. ಸಭೆ ಆದ ನಂತರ ಅವರು ಒಂದೇ ಕಾರ್ನಲ್ಲಿ ಕೂಡ ಹೋದರು. ಏನು ಕಳೆದ ಹಲವಾರು ದಿನಗಳಿಂದ ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಇತ್ತು. ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಜೊತೆಗೆ ಸತೀಶ್ ಜಾರಕಿಹೊಳಿ ನಡುವೆ ಕೂಡ ಸಾಕಷ್ಟು ವೈಮನಸ್ಸು ಇತ್ತು. ಅದರಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹಸ್ತಕ್ಷೇಪ ಇರ್ಬೋದು, ಜೊತೆಗೆ ಅಧಿಕಾರಿಗಳ ವರ್ಗಾವಣೆ ಇರ್ಬೋದು, ಜೊತೆಗೆ ಬೆಳಗಾವಿಯ ಕಾಂಗ್ರೆಸ್ ಕಚೇರಿ ನಿರ್ಮಾಣ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಕೂಡ, ಈ ಎಲ್ಲ ಬೆಳವಣಿಗೆಗಳು ಕೂಡ ಏನು ಇಬ್ಬರ ನಡುವೆ ಕೂಡ ತೀವ್ರ ಪೈಪೋಟಿ ಮತ್ತು ಒಟ್ಟಿನಲ್ಲಿ ಸಾಯಂಕಾಲದ ಹೊತ್ತಿಗೆ ಏನ್ ಬೆಳವಣಿಗೆ ಆಗುತ್ತೆ, ಬೆಳಗಾವಿ ಯಾವುದಕ್ಕೆ ಸಾಕ್ಷಿ ಆಗುತ್ತೆ, ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಈ ಕ್ಷಣದ ಮೇಜರ್ ಅಪ್ಡೇಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಬೀದರ್ನಲ್ಲಿ ಏನು ಅಧಿಕಾರದ ಹಪಾಹಪಿ ಇದೆಯಲ್ಲ ಇದೆಲ್ಲವೂ ಕೂಡ ಕೊನೆಯಾಗ್ಬಿಡುತ್ತಾ ಅನ್ನುವಂಥ ಪ್ರಶ್ನೆ, ಕಾಂಗ್ರೆಸ್ ಒಳಗಿನ ಕೋಲ್ಡ್ ವಾರ್ ಅಂತ್ಯವಾಗುತ್ತಾ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಕಾರಣ ಡಿಕೆ ಶಿವಕುಮಾರ್ ಸತೀಶ್ ಶೀತಲ ಸಮರಕ್ಕೆ ಹೈಕಮಾಂಡೇ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದೆಯಾ ಸುರ್ಜೇವಾಲಾ ಅವರ ಮುಖಾಂತರ. ಒಂದೇ ಕಾರ್ನಲ್ಲಿ ತೆರಳಿದ್ದಾರೆ ಮೂವರು ನಾಯಕರು. ಗಾಂಧಿ ಭಾರತ ಪೂರ್ವಭಾವಿ ಸಭೆಯ ಬಳಿಕ ಪ್ರಯಾಣ ಮಾಡಿದ್ದಾರೆ ಮೂವರು ನಾಯಕರು ಒಂದೇ ಕಾರ್ನಲ್ಲಿ. ಸುರ್ಜೇವಾಲಾ, ಸತೀಶ್ ಜಾರಕಿಹೊಳಿ, ಡಿಕೆ ಸುರೇಶ್ ಒಂದೇ ಕಾರ್ನಲ್ಲಿ ಹೊರಟಿದ್ದಾರೆ. ಬಟ್ ಡಿಕೆ ಶಿವಕುಮಾರ್ ಆ ಕಾರಲ್ಲಿ ಇಲ್ಲ, ಬಟ್ ಅವರು ಸಹೋದರ ಇದ್ದಾರೆ. ಮೂವರು ನಾಯಕರಿಂದ ಪ್ರತ್ಯೇಕ ಸಭೆ ಆಗೋ ಸಾಧ್ಯತೆ ಇದೆ. ಸಚಿವ ಸತೀಶ್ ಸರ್ಕಾರಿ ಕಾರ್ನಲ್ಲೇ ಮೂವರು ಪ್ರಯಾಣ ಬೆಳೆಸಿದ್ದಾರೆ. ಸಂಜೆ ಬೆಳಗಾವಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸ್ತಾರೆ. ಆಗ ಪ್ರತ್ಯೇಕ ಸಭೆಗಳನ್ನ ಮಾಡೋ ಮೂಲಕ ಸುರ್ಜೇವಾಲಾ ಅವರು ಈ ನಾಯಕರ ವೈಮನಸ್ಸನ್ನ ತಣಿಸುವ ಪ್ರಯತ್ನ ಮಾಡ್ತಾರಾ, ಆ ಮೂಲಕ ಒಗ್ಗಟ್ಟು ಪ್ರದರ್ಶನ ಆಗುತ್ತಾ ನಾಯಕರಿಂದ ಅನ್ನೋದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಅವರು ಗಂಭೀರ ಆರೋಪ ಮಾಡಿರೋದು, ಈ ಹಿಂದೆ ನಡೆದಂತಹ ಸಭೆಯಲ್ಲಿ ನೇರ ವಾಗ್ದಾಳಿ ನಡೆಸಿರೋದು ಕ್ರೆಡಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಗಿಬಿದ್ದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ. ಅದೆಲ್ಲವೂ ಕೂಡ ಅಂತ್ಯ ಆಗುತ್ತಾ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಈ ಬೆಳವಣಿಗೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಒಂದ್ ಹಂತಕ್ಕೆ ನಾಯಕರಲ್ಲಿರುವಂತ ವೈಮನಸ್ಸು ಅಂತ್ಯ ಆಗುತ್ತೆ ಅಂತ ಭಾವಿಸಬಹುದಾ? ಒಂದೇ ಕಾರಲ್ಲಿ ಹೋದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತನಾ, ಹೇಗೆ? ಖಂಡಿತ ಶ್ರುತಿ, ಇವತ್ತು ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಳಗಾವಿಗೆ ಆಗಮಿಸಿದ್ದಾರೆ. ಅಲ್ಲದರಲ್ಲಿ ಪ್ರಮುಖವಾಗಿ 21ರಂದು ನಡೆಯುವಂಥ ಏನು ಗಾಂಧಿ ಭಾರತ ಸಮಾವೇಶದ ಪೂರ್ವ ಸಿದ್ಧತೆಗೆ ಅವರು ಆಗಮಿಸಿದರು. ಇದೇ ವೇಳೆ ಏನು ಸತೀಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಏನು ಡಿ ಕೆ ಸುರೇಶ್ ಮತ್ತು ಸುರ್ಜೇವಾಲಾ ಅವರು ಕೂಡ ಪ್ರತ್ಯೇಕವಾಗಿ ಇಲ್ಲಿ ಸಭೆಯನ್ನು ಕೂಡ ಮಾಡಿದರು. ಸಭೆ ಆದ ನಂತರ ಅವರು ಒಂದೇ ಕಾರ್ನಲ್ಲಿ ಕೂಡ ಹೋದರು. ಏನು ಕಳೆದ ಹಲವಾರು ದಿನಗಳಿಂದ ಏನು ರಾಜ್ಯ ಕಾಂಗ್ರೆಸ್ನಲ್ಲಿ
ಬನೆ ಬಡಿದಾಟ ಇತ್ತು. ಅದರಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಸತೀಶ್ ಜಾರಕಿಹೊಳಿ ನಡುವೆ ಕೂಡ ಸಾಕಷ್ಟು ವೈಮನಸ್ಸು ಇತ್ತು. ಅದರಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹಸ್ತಕ್ಷೇಪ ಇರ್ಬೋದು, ಜೊತೆಗೆ ಅಧಿಕಾರಿಗಳ ವರ್ಗಾವಣೆ ಇರ್ಬೋದು, ಜೊತೆಗೆ ಬೆಳಗಾವಿಯ ಕಾಂಗ್ರೆಸ್ ಕಚೇರಿ ನಿರ್ಮಾಣ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಕೂಡ ಈ ಎಲ್ಲ ಬೆಳವಣಿಗೆಗಳು ಕೂಡ ಏನು ಇಬ್ಬರ ನಡುವೆ ಕೂಡ ತೀವ್ರ ಪೈಪೋಟಿ ಮತ್ತು ಒಟ್ನಲ್ಲಿ ಸಾಯಂಕಾಲದ ಹೊತ್ತಿಗೆ ಏನ್ ಬೆಳವಣಿಗೆ ಆಗುತ್ತೆ, ಬೆಳಗಾವಿ ಯಾವ್ದಕ್ಕೆ ಸಾಕ್ಷಿ ಆಗುತ್ತೆ, ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಈ ಕ್ಷಣದ ಮೇಜರ್ ಅಪ್ಡೇಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಬೀದರ್ನಲ್ಲಿ ಏನು ಅಧಿಕಾರದ ಹಪಹಪಿ ಇದೆಯಲ್ಲ, ಇದೆಲ್ಲವೂ ಕೂಡ ಕೊನೆಯಾಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ, ಕಾಂಗ್ರೆಸ್ ಒಳಗಿನ ಕೋಲ್ಡ್ ವಾರ್ ಅಂತ್ಯವಾಗುತ್ತಾ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಕಾರಣ ಡಿ.ಕೆ. ಶಿವಕುಮಾರ್ ಸತೀಶ್ ಶೀತಲ ಸಮರಕ್ಕೆ ಹೈಕಮಾಂಡೇ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದೆಯಾ ಸುರ್ಜೇವಾಲಾ ಅವರ ಮುಖಾಂತರ. ಒಂದೇ ಕಾರ್ನಲ್ಲಿ ತೆರಳಿದ್ದಾರೆ ಮೂವರು ನಾಯಕರು. ಗಾಂಧಿ ಭಾರತ ಪೂರ್ವಭಾವಿ ಸಭೆಯ ಬಳಿಕ ಪ್ರಯಾಣ ಮಾಡಿದ್ದಾರೆ ಮೂವರು ನಾಯಕರು ಒಂದೇ ಕಾರ್ನಲ್ಲಿ. ಸುರ್ಜೇವಾಲಾ, ಸತೀಶ್ ಜಾರಕಿಹೊಳಿ, ಡಿ.ಕೆ. ಸುರೇಶ್ ಒಂದೇ ಕಾರ್ನಲ್ಲಿ ಹೊರಟಿದ್ದಾರೆ. ಬಟ್ ಡಿ.ಕೆ. ಶಿವಕುಮಾರ್ ಆ ಕಾರಲ್ಲಿ ಇಲ್ಲ, ಬಟ್ ಅವರ ಸಹೋದರ ಇದ್ದಾರೆ. ಮೂವರು ನಾಯಕರಿಂದ ಪ್ರತ್ಯೇಕ ಸಭೆ ಆಗೋ ಸಾಧ್ಯತೆ ಇದೆ. ಸಚಿವ ಸತೀಶ್ ಸರ್ಕಾರಿ ಕಾರ್ನಲ್ಲೇ ಮೂವರು ಪ್ರಯಾಣ ಬೆಳೆಸಿದ್ದಾರೆ. ಸಂಜೆ ಬೆಳಗಾವಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಗಮಿಸ್ತಾರೆ. ಆಗ ಪ್ರತ್ಯೇಕ ಸಭೆಗಳನ್ನ ಮಾಡೋ ಮೂಲಕ ಸುರ್ಜೇವಾಲಾ ಅವರು ಈ ನಾಯಕರ ವೈಮನಸ್ಸನ್ನ ತಣಿಸುವ ಪ್ರಯತ್ನ ಮಾಡ್ತಾರಾ, ಆ ಮೂಲಕ ಒಗ್ಗಟ್ಟು ಪ್ರದರ್ಶನ ಆಗುತ್ತಾ ನಾಯಕರಿಂದ ಅನ್ನೋದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಅವರು ಗಂಭೀರ ಆರೋಪ ಮಾಡಿರೋದು, ಈ ಹಿಂದೆ ನಡೆದಂತಹ ಸಭೆಯಲ್ಲಿ ನೇರ ವಾಗ್ದಾಳಿ ನಡೆಸಿರೋದು ಕ್ರೆಡಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಗಿಬಿದ್ದಿದ್ರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ. ಅದೆಲ್ಲವೂ ಕೂಡ ಅಂತ್ಯ ಆಗುತ್ತಾ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಈ ಬೆಳವಣಿಗೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಒಂದ್ ಹಂತಕ್ಕೆ ನಾಯಕರಲ್ಲಿರುವಂತಹ ವೈಮನಸ್ಸು ಅಂತ್ಯ ಆಗುತ್ತೆ ಅಂತ ಭಾವಿಸಬಹುದಾ? ಒಂದೇ ಕಾರಲ್ಲಿ ಹೋದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತನಾ, ಹೇಗೆ? ಖಂಡಿತ ಶ್ರುತಿ, ಇವತ್ತು ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಳಗಾವಿಗೆ ಆಗಮಿಸಿದ್ದಾರೆ. ಅಲ್ಲಿದರಲ್ಲಿ ಪ್ರಮುಖವಾಗಿ 21ರಂದು ನಡೆಯುವಂಥ ಏನು ಗಾಂಧಿ ಭಾರತ ಸಮಾವೇಶದ ಪೂರ್ವ ಸಿದ್ಧತೆಗೆ ಅವರು ಆಗಮಿಸಿದರು. ಇದೇ ವೇಳೆ ಏನು ಸತೀಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಏನು ಡಿ.ಕೆ. ಸುರೇಶ್ ಮತ್ತು ಸುರ್ಜೇವಾಲಾ ಅವರು ಕೂಡ ಪ್ರತ್ಯೇಕವಾಗಿ ಇಲ್ಲಿ ಸಭೆಯನ್ನು ಕೂಡ ಮಾಡಿದರು. ಸಭೆ ಆದ ನಂತರ ಅವರು ಒಂದೇ ಕಾರ್ನಲ್ಲಿ ಕೂಡ ಹೋದರು. ಏನು ಕಳೆದ ಹಲವಾರು ದಿನಗಳಿಂದ ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಬನೆ ಬಡಿದಾಟ ಇತ್ತು. ಅದರಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಜೊತೆಗೆ ಸತೀಶ್ ಜಾರಕಿಹೊಳಿ ನಡುವೆ ಕೂಡ ಸಾಕಷ್ಟು ವೈಮನಸ್ಸು ಇತ್ತು. ಅದರಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹಸ್ತಕ್ಷೇಪ ಇರ್ಬೋದು, ಜೊತೆಗೆ ಅಧಿಕಾರಿಗಳ ವರ್ಗಾವಣೆ ಇರ್ಬೋದು, ಜೊತೆಗೆ ಬೆಳಗಾವಿಯ ಕಾಂಗ್ರೆಸ್ ಕಚೇರಿ ನಿರ್ಮಾಣ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಕೂಡ ಈ ಎಲ್ಲ ಬೆಳವಣಿಗೆಗಳು ಕೂಡ ಏನು ಇಬ್ಬರ ನಡುವೆ ಕೂಡ ತೀವ್ರ ಪೈಪೋಟಿ ಮತ್ತು ಒಟ್ನಲ್ಲಿ ಸಾಯಂಕಾಲದ ಹೊತ್ತಿಗೆ ಏನ್ ಬೆಳವಣಿಗೆ ಆಗುತ್ತೆ, ಬೆಳಗಾವಿ ಯಾವ್ದಕ್ಕೆ ಸಾಕ್ಷಿ ಆಗುತ್ತೆ, ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಈ ಕ್ಷಣದ ಮೇಜರ್ ಅಪ್ಡೇಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಬೀದರ್ನಲ್ಲಿ ಏನು ಅಧಿಕಾರದ ಹಪಹಪಿ ಇದೆಯಲ್ಲ, ಇದೆಲ್ಲವೂ ಕೂಡ ಕೊನೆಯಾಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ, ಕಾಂಗ್ರೆಸ್ ಒಳಗಿನ ಕೋಲ್ಡ್ ವಾರ್ ಅಂತ್ಯವಾಗುತ್ತಾ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಕಾರಣ ಡಿ.ಕೆ. ಶಿವಕುಮಾರ್ ಸತೀಶ್ ಶೀತಲ ಸಮರಕ್ಕೆ ಹೈಕಮಾಂಡೇ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇದೆಯಾ ಸುರ್ಜೇವಾಲಾ ಅವರ ಮುಖಾಂತರ. ಒಂದೇ ಕಾರ್ನಲ್ಲಿ ತೆರಳಿದ್ದಾರೆ ಮೂವರು ನಾಯಕರು. ಗಾಂಧಿ ಭಾರತ ಪೂರ್ವಭಾವಿ ಸಭೆಯ ಬಳಿಕ ಪ್ರಯಾಣ ಮಾಡಿದ್ದಾರೆ ಮೂವರು ನಾಯಕರು ಒಂದೇ ಕಾರ್ನಲ್ಲಿ. ಸುರ್ಜೇವಾಲಾ, ಸತೀಶ್ ಜಾರಕಿಹೊಳಿ, ಡಿ.ಕೆ. ಸುರೇಶ್ ಒಂದೇ ಕಾರ್ನಲ್ಲಿ ಹೊರಟಿದ್ದಾರೆ. ಬಟ್ ಡಿ.ಕೆ. ಶಿವಕುಮಾರ್ ಆ ಕಾರಲ್ಲಿ ಇಲ್ಲ, ಬಟ್ ಅವರ ಸಹೋದರ ಇದ್ದಾರೆ. ಮೂವರು ನಾಯಕರಿಂದ ಪ್ರತ್ಯೇಕ ಸಭೆ ಆಗೋ ಸಾಧ್ಯತೆ ಇದೆ. ಸಚಿವ ಸತೀಶ್ ಸರ್ಕಾರಿ ಕಾರ್ನಲ್ಲೇ ಮೂವರು ಪ್ರಯಾಣ ಬೆಳೆಸಿದ್ದಾರೆ. ಸಂಜೆ ಬೆಳಗಾವಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಗಮಿಸ್ತಾರೆ. ಆಗ ಪ್ರತ್ಯೇಕ ಸಭೆಗಳನ್ನ ಮಾಡೋ ಮೂಲಕ ಸುರ್ಜೇವಾಲಾ ಅವರು ಈ ನಾಯಕರ ವೈಮನಸ್ಸನ್ನ ತಣಿಸುವ ಪ್ರಯತ್ನ ಮಾಡ್ತಾರಾ, ಆ ಮೂಲಕ ಒಗ್ಗಟ್ಟು ಪ್ರದರ್ಶನ ಆಗುತ್ತಾ ನಾಯಕರಿಂದ ಅನ್ನೋದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ಅವರು ಗಂಭೀರ ಆರೋಪ ಮಾಡಿರೋದು, ಈ ಹಿಂದೆ ನಡೆದಂತಹ ಸಭೆಯಲ್ಲಿ ನೇರ ವಾಗ್ದಾಳಿ ನಡೆಸಿರೋದು ಕ್ರೆಡಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಗಿಬಿದ್ದಿದ್ರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ. ಅದೆಲ್ಲವೂ ಕೂಡ ಅಂತ್ಯ ಆಗುತ್ತಾ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೈಲಾರಿ, ಈ ಬೆಳವಣಿಗೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಒಂದ್ ಹಂತಕ್ಕೆ ನಾಯಕರಲ್ಲಿರುವಂತಹ ವೈಮನಸ್ಸು ಅಂತ್ಯ ಆಗುತ್ತೆ ಅಂತ ಭಾವಿಸಬಹುದಾ? ಒಂದೇ ಕಾರಲ್ಲಿ ಹೋದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತೆ ಅಂತನಾ, ಹೇಗೆ?
ಖಂಡಿತ ಶ್ರುತಿ ಇವತ್ತು ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಳಗಾವಿಗೆ ಆಗಮಿಸಿದ್ದಾರೆ. ಅಲ್ಲಿದರಲ್ಲಿ ಪ್ರಮುಖವಾಗಿ ಇಪ್ಪತ್ತೊಂದರಂದು ನಡೆಯುವಂಥ ಏನು ಗಾಂಧಿ ಭಾರತ ಸಮಾವೇಶದ ಪೂರ್ವ ಸಿದ್ಧತೆಗೆ ಅವರು ಆಗಮಿಸಿದರು. ಇದೇ ವೇಳೆ ಏನು ಸತೀಶ್ ಜಾರಕಿಹೊಳಿ ಇರ್ಬೋದು, ಜೊತೆಗೆ ಏನು DK ಸುರೇಶ್ ಮತ್ತು ಸುರ್ಜೇವಾಲಾ ಅವರು ಕೂಡ ಪ್ರತ್ಯೇಕವಾಗಿ ಇಲ್ಲಿ ಸಭೆಯನ್ನು ಕೂಡ ಮಾಡಿದರು. ಸಭೆ ಆದ ನಂತರ ಅವರು ಒಂದೇ ಕಾರ್ನಲ್ಲಿ ಕೂಡ ಹೋದರು. ಹಾಗೇನು ಕಳೆದ ಹಲವಾರು ದಿನಗಳಿಂದ ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ಇತ್ತು. ಅದರಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಜೊತೆಗೆ ಸತೀಶ್ ಜಾರಕಿಹೊಳಿ ನಡುವೆ ಕೂಡ ಸಾಕಷ್ಟು ವೈಮನಸ್ಸು ಇತ್ತು. ಅದರಲ್ಲಿ ಬೆಳಗಾವಿ ಜಿಲ್ಲಾ ರಾಜಕಾರಣದಲ್ಲಿ ಹಸ್ತಕ್ಷೇಪ ಇರ್ಬೋದು, ಜೊತೆಗೆ ಅಧಿಕಾರಿಗಳ ವರ್ಗಾವಣೆ ಇರ್ಬೋದು, ಜೊತೆಗೆ ಬೆಳಗಾವಿಯ ಕಾಂಗ್ರೆಸ್ ಕಚೇರಿ ನಿರ್ಮಾಣ ವಿಚಾರದಲ್ಲಿ ಕ್ರೆಡಿಟ್ ವಾರ್ ಕೂಡ ಈ ಎಲ್ಲ ಬೆಳವಣಿಗೆಗಳು ಕೂಡ ಏನು ಇಬ್ಬರ ನಡುವೆ ಕೂಡ ತೀವ್ರ ಪೈಪೋಟಿ ಮತ್ತು ಒಟ್ನಲ್ಲಿ ಸಾಯಂಕಾಲದ ಹೊತ್ತಿಗೆ ಏನ್ ಬೆಳವಣಿಗೆ ಆಗುತ್ತೆ, ಬೆಳಗಾವಿ ಯಾವುದಕ್ಕೆ ಸಾಕ್ಷಿ ಆಗುತ್ತೆ, ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಮತ್ತೊಂದು ಈ ಕ್ಷಣದ ಮೇಜರ್ ಅಪ್ಡೇಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಬೀದರ್ನಲ್ಲಿ